ಜನರಿಗೆ ನಾವು ಹೀಗೆ ಅಂತ ಹೇಳಲಿಕ್ಕಾಗಲ್ಲ, ನಾವು ಪ್ರಯತ್ನ ಮಾಡಿದ್ದೆ ಅಷ್ಟೇ. ಸರ್, ಒಂದು ಫೋಟೋ ಬಹಳಷ್ಟು ವೈರಲ್ ಆಗ್ತಾ ಇದೆ. ಕುಮಟಳ್ಳಿ ಅವರು ತಮ್ಮ ಬಂದು ವಿಶ್ ಮಾಡಿದ್ದು, ಅದು ಏನೋ ಒಂದು ಸಮಥಿಂಗ್ ಇಸ್ ದೇರ್ ಅಂತ ಹೇಳಿ. ಸಮಥಿಂಗ್ ಏನಿಲ್ಲ. ಟಿ ಸೋಮಶೇಖರ್ ನಮ್ಮ ಮನೆಗೆ ಬಂದಾರ, ಹೆಬ್ಬಾರ್ ಬಂದಾರ, ಆಮ್ಯಾಗ ನಿಮ್ಮ ಖಾನಾಪುರ ಮೇಲೆ ಬರ್ತಾರೆ, ನಮ್ಮ ಕಡೆ ಯಾರು ಲೇಖರ್ ಬರ್ತಾರ, ಐಹೊಳಿ ಬರ್ತಾರ, ಕುಮಟೋಳಿ ಬಂದಾರ, ಶ್ರೀಮಂತ್ ಪಾಟೀಲ್ ಬಂದಾರ, ಮತ್ತೆ ಯಾರ ಬರ್ತಾರ. ಇನ್ನೂ ಕೆಲಸ ಇರ್ತಾವ. ಅವ್ರನ್ನು ಈ ಮಾಜಿ ಇದ್ರು ಅವ್ರಿಗೆ ಕನ್ಸಲ್ಲಿ ಇದ್ದೇ ಇರ್ತಾರೆ, ಕೆಲಸ ಬಂದೇ ಬರ್ತಾರೆ. ನಮ್ಮಲ್ಲಿ ನಾವು ಮುಂಚೆನೇ ಹೇಳಿದ್ರೆ ನಮ್ದು ಯಾವುದೇ ಪಕ್ಷದ ಪರವಾಗಿ ನಾವು ಕೆಲಸ ಮಾಡಲ್ಲ, ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಹೀಗಾಗಿ ಅವ್ರು ಬಂದ ತಕ್ಷಣ ಅದನ್ನು ಬೇರೆ ಅರ್ಥ ಕಲ್ಪಿಸೋದು ಅದೇನೋ ಹಳೆ ಕೆಲಸ ಇತ್ತು, ಅದು ಯಾವ ಅಧಿಕಾರ ಇದ್ದಿದ್ದು. ಅಂದ್ರೆ ಲಕ್ಷ್ಮಣ ಸವದಿ ಅವ್ರ ಬೆಂಬಲಿಗರು ಏನು ಕೇಳ್ತಿದ್ದಾರೆ, ಇದಕ್ಕೇನು ಹೇಳ್ತೀರಿ ನೀವು ಅಂತ? ಅದಕ್ಕೇನು ಹೇಳೋದು, ಅದಕ್ಕೆ ಬಂದವ್ರಿಗೆ ನಾವು ಹೇಳೋದು. ಅಂದರೆ ಮನೆಗೆ ಬಂದರು, ಚಾ ಊಟ ಮಾಡಿದ್ರೆ ಅದಕ್ಕೇನು ಹೇಳೋದು, ಅದಕ್ಕೇನು ಹೇಳುವಂಥದ್ದೇನು. ಅದಕ್ಕೆ ಹೆಬ್ಬಾರೆಲ್ಲ ಇವರು MLA ಇದ್ದಾರೆ, ಅದು ಮಾಜಿಗಳು ಯಾರು ಪಬ್ಲಿಕ್ ಬರ್ಬಾರ್ದೇನು ಕೈದೇ ಇರಲ್ಲ. ಈಗ ಬರ್ತಿಲ್ಲ. ಈಗ ಹತ್ತನೇ ಅವರ ಈಗ ಹತ್ತನ್ಯಾಗ BJP ಇಡೀ ಜಿಲ್ಲೆಯವರ ಬರ್ತಾರೆ, ನಮ್ಮ ಕಡೆ ಇಡೀ ರಾಜ್ಯದವ್ರು ಬರ್ತಾರೆ. ಅದಕ್ಕೇನು ಇವು ನಮ್ಮ ಇದಕ್ಕೆ ಈಗ ನಾವು ಅವ್ರ ಅಧಿಕಾರ ಇದ್ದಾಗ ನಾವು ಹೋಗ್ತಿದ್ವಿ, ಅವ್ರ ಕಡೆ ಹೋಗೋದಿಲ್ಲ, ಹೋಗ್ತಿದ್ವಿ ನಾವು. ಅವ್ರು ನೋಡೋದ್ರಷ್ಟೇ ಶಾರ್ಟ್ ಐತೆ ಅದು. ಅವ್ರಿಗೆ ದುರ್ಬೀನ್ ಉಲ್ಟಾ ಹಿಡ್ದು ನೋಡೋದು ಅವ್ರು. ಹತ್ತನೇ ಅವ್ರು ದುರ್ಬೀನ್ ಸರಿ ಹಿಡಿದ್ರೆ ಸರಿ ಕಾಣೈತೆ, ಉಲ್ಟಾ ಹಿಡ್ದು ನೋಡ್ಕೊಂಡು ಕೂತ ದೂರ ಕಾಣೋದೈತೆ ಅವ್ರಿಗೆ. ಎಲ್ಲ ಬರಕ್ಕೆ ಹೋಗಕ್ಕೆ ಯಾರ್ದೇ ನಿರ್ಬಂಧ ಇಲ್ಲ, ರೆಸ್ಟ್ರಿಕ್ಟ್ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅವರು ಲಕ್ಷ್ಮಣ ಸವದಿ ನಿಮ್ಮ ಜೊತೆ ಫೋನ್ನಾಗ ಏನೋ ಮಾತಾಡ್ರಿ ಸರ್, ಯಾಕೆ ಹಿನ್ನಡೆ ಆಯಿತು ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟ ಸಿಕ್ಕಾಗ ಮಾತಾಡ್ತೀವಿ. ಸಿಗ್ತಾರೆ ಅವರಲ್ಲಿ, ನಮ್ಮ ಪಕ್ಷದಲ್ಲಿದ್ದಾರೆ, ಅವರು ಇರ್ತಾರೆ, ಸಿಗ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ, ಹೆಂಗಾಯಿತು ಅವರೇ ಹೇಳ್ಬೇಕು. ಎಲ್ಲ ನಮ್ಗೆ ಸಿಕ್ಕಾಗ ಮಾತಾಡ್ತೀವಿ, ಕೇಳೋಣ ಯಾಕಾಯಿತು, ಕೇಳಲೇಬೇಕಲ್ಲ. ನಂಗೆ ಯಾಕಾಯ್ತು ಅನ್ನೋದು ಅವರು ಹೇಳೋ ಡ್ಯೂಟಿ, ನಾವು ಕೇಳೋವಂಥದ್ದು ನಮ್ಮದು ಡ್ಯೂಟಿ. ಸಿಕ್ಕಾಗ ಕೇಳೋಣ. ಬುಡಾದ ಮೀಟಿಂಗ್ ಮಾಡಿದ್ರು ಎಲ್ಲ ಮಾಡಲೇಬೇಕಲ್ಲ. ಯಾಕಂದ್ರೆ 3 ತಿಂಗಳಿಂದ ಎಲ್ಲ ಆಡಳಿತ ಸ್ಲೋ ಆಗಿದೆ. ಸೊ ಕೂಡ ಮೀಟಿಂಗು, ನೆಕ್ಸ್ಟ್ ಕಾರ್ಪೊರೇಷನು, ನೆಕ್ಸ್ಟ್ DC, KDP ಇನ್ನು 1 by 1 ಇದನ್ನು ಮಂತ್ಲಿ ಒಳಗೆ ಮಾಡಲೇಬೇಕು, ಮಾಡ್ತೀವಿ. ಯಾಕಂದ್ರೆ ಆಡಳಿತ ಶುಚಿಗೊಳಿಸ್ಬೇಕು. ಸೊ ಆ ನಿಟ್ಟಿನಲ್ಲಿ ಯಾವ ಮೀಟಿಂಗ್ ಮಾಡಬೇಕು, ಎಲ್ಲ ಇಲಾಖೆ ಮೀಟಿಂಗನ್ನು ಮಾಡ್ತೀವಿ. ಏನು ಸರ್ ಹೊಸದು ಯಾವುದಾದ್ರು ಕೂಡ ಯೋಜನೆ ಒಳಗೆ ಹೊಸದೇನಿಲ್ಲ, ಯಾವ ಗಾರ್ಡನ್ನು, ಲೇಕ್ ಡೆವಲಪ್ಮೆಂಟು ಸ್ವಲ್ಪ ಕೊಡ್ತಾರೆ. ಭಾಳ ದಿನದಿಂದ ನಮ್ಮ ಕಣಬುರ್ಗಿ ಲೇಔಟ್ ಒಂದು ಫೈನಲ್ ಹಂತದಲ್ಲಿ ಇದೆ. ಸೊ ಅದು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಸ್ವಲ್ಪ ಕೂಡ ಐಡೆಂಟಿಫೈ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ, ಮತ್ತೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ, ಮಾಡ್ತೀವಿ. ಹೊಸ ಲೇಔಟ್ಗಳನ್ನು ಸಾಕಷ್ಟು ಲೇಔಟ್ಗಳು ನೆನಗುದಿಗೆ ಬೀಳ್ತಾ ಇದ್ದಾವೆ ಅನ್ನೋದು ಕೊಟ್ರಿ. ಅದೇ ಈಗ ಲಿಟಿಗೇಷನ್ ಯಾರು ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ಗೆ ಹೋದ್ರೆ ಮ್ಯಾಗ ಏನು ಮಾಡಲಿಕ್ಕಾಗಲ್ಲ. ಯಾಕಂದರೆ ಈಗ ನೋಡಿ ಕಣಬುರ್ಗಿ ಆಲ್ಮೋಸ್ಟ್ 15 ವರ್ಷ ಆಗಿರೋದು. ಈಗ ಒಂದು ಹಂತಕ್ಕೆ ಬಂದಿದೆ ಫೈನಲ್ ಆಗಿ. ಸೊ ಆದರೂ ಕೂಡ ಇನ್ನೂ 29 ಎಕರೆ ಕೋರ್ಟ್ಗೆ ಇದ್ದಾರೆ. ರಿಮೈನಿಂಗ್ ಎಲ್ಲ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ.